ನನ್ನ ಮಗನ ಸುಳ್ಳಿನಿಂದ ಇಷ್ಟೆಲ್ಲ ಆಯ್ತು ಭೂಮಿ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಾನೇನು ಮಾಡಲಿ? ಇವನಿಂದಾಗಿ ಇಬ್ಬರು ಹೆಣ್ಮಕ್ಳ ಜೀವನ ಹಾಳಾಯ್ತು. ಮೈತ್ರಿ ಇವನ ಮಗುವಿಗೆ ತಾಯಿ ಆಗಿರೋದ್ರಿಂದ ಈ ಮನೆಯಲ್ಲಿ ಇರೋ ಹಕ್ಕು ಅವಳಿಗಿದೆ. ಜಯಲಕ್ಷ್ಮಿಯವರ ಮಾತನ್ನು ಅರ್ಧದಲ್ಲೇ ತಡೆದ ಮಹಿ, ಏನು ಹೇಳ್ತಾ ಇದ್ದೀರಿ ಅಮ್ಮ? ಅಂದರೆ ಭೂಮಿಗೆ ಮಹಿ ಮಾತನ್ನು ಆಲಿಸಲಿಲ್ಲ ಜಯಲಕ್ಷ್ಮಿ. ಅಂದರೆ ನಿಂಗೆ ಈ ಮನೆಯಲ್ಲಿ ಇರೋ ಹಕ್ಕಿಲ್ಲ ಅಂತಲ್ಲ, ಆದರೆ ಆಗ ಹೇಳಿದವರಿಗೆ ಮುಂದೆ ಹೇಗೆ ಹೇಳೋದು ಅನ್ನೋದು ಗೊತ್ತಾಗಲಿಲ್ಲ. ಜಯಲಕ್ಷ್ಮಿಯವರ ಮಾತಿನಿಂದ ಇಬ್ಬರಲ್ಲಿ ಒಬ್ಳಿಗೆ ನೋವಾಗಲೇಬೇಕಿತ್ತು. ಆ ನೋವು ಭೂಮಿ ಪಾಲಿಗೆ ಹೆಚ್ಚಿತ್ತು. ಗೊತ್ತಾಯ್ತು ಬಿಡಿ ಅತ್ತೆ, ನಾನು ಇವತ್ತೇ ಇಲ್ಲಿಂದ ಹೋಗ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಕಣ್ಣು ಒರೆಸಿಕೊಳ್ಳುತ್ತಾ ಹೇಳಿದಳು ಭೂಮಿ. ಎಲ್ಲಿಗೆ ಹೋಗೋದು? ನೀನು ನನ್ನ ಹೆಂಡ್ತಿ ಭೂಮಿ, ನೀನು ಎಲ್ಗೂ ಹೋಗ್ತಿಲ್ಲ. ಹೋಗೋದಾದರೆ ನೀನು ನಾನು ಪಾಪು ಒಟ್ಟಿಗೆ ಹೋಗೋಣ, ಹೇಳಿದ ಮಹಿ ಭೂಮಿ ತೋಳು ಬಳಸಿ ಅದುಮಿದ. ಜಯಲಕ್ಷ್ಮಿಯವರ ಮುಂದೆ ಇರಿಸು ಮುರಿಸಾಗಿ ತೋಳು ಬಳಸಿದ್ದ ಮಹಿ ಕೈ ಬಿಡಿಸಿಕೊಂಡು ಅವನಿಂದ ಸರಿದು ನಿಂತಳು ಭೂಮಿ. ನನ್ನ ಮಗು ತಲೆ ಸುತ್ತಿನ ನಾಟಕ ಆಡಿದ್ದ ಮೈತ್ರಿ ಸುಮಾರು ಹೊತ್ತಿನ ಬಳಿಕ ಎದ್ದು ಕೂತು ಬೊಬ್ಬೆ ಹಾಕಿದಾಗ ಜಯಲಕ್ಷ್ಮಿಯವರು ಮತ್ತೆ ಅವಳಿದ್ದ ಕೋಣೆಗೆ ಓಡಿದರು. ಭೂಮಿ, ನನಗೆ ನೀನು ಬೇಕು. ಯಾರೇ ಎದುರಾದರೂ ನಾನು ನಿನ್ನ ಕೈ ಬಿಡೋದಿಲ್ಲ, ನಂಬು ನನ್ನ. ಜಯಲಕ್ಷ್ಮಿಯವರು ಅಲ್ಲಿಂದ ಹೋದ್ಮೇಲೆ ಮಹಿ ಭೂಮಿಯ ಮುಖ ಬೊಗಸೆಯಲ್ಲಿ ಹಿಡಿದು ಹೇಳಿ ಅವಳ ನೆತ್ತಿಗೆ ಚುಂಬಿಸಿದ. ಅವಳೇನು ಮಾತಾಡದೆ ಕಣ್ತುಂಬಿಕೊಂಡು ಅವನ ಮುಖವನ್ನೇ ನೋಡಿದಳು. ಮೈತ್ರಿ, ಏನಾಯ್ತು? ಜಯಲಕ್ಷ್ಮಿಯವರು ಕೇಳಿದಾಗ, ಅತ್ತೆ ಅತ್ತೆ, ನನ್ನ ಮಗು ಎಲ್ಲಿ ಅತ್ತೆ? ನೀವೆಲ್ಲ ಸೇರಿ ನನ್ನ ಮಗುನ ನನ್ನಿಂದ ದೂರ ಮಾಡ್ತಾ ಇದ್ದೀರಿ. ನನಗೆ ನನ್ನ ಮಗು ಬೇಕು ಅತ್ತೆ. ಎಲ್ಲಿ ನನ್ನ ಮಗು? ಅಳುತ್ತಾ ಕೇಳಿದಳು. ಅವಳು ಮಾಡುತ್ತಿರುವ ನಾಟಕದ ಅರಿವಿರದೆ ಭೂಮಿ ಕೈಯಲ್ಲಿದ್ದ ಮಗುವನ್ನ ಕರೆತರಲು ಕೋಣೆಯಿಂದ ಹೊರನಡೆದರು ಜಯಲಕ್ಷ್ಮಿ. ಭೂಮಿ, ಮಗು ಕೊಡು, ಮೈತ್ರಿ ಕೇಳ್ತಿದ್ದಾಳೆ, ಹೇಳಿದವರು ಮಗುವನ್ನ ಎತ್ತಿಕೊಳ್ಳಲು ಮುಂದಾದ್ರು. ಯಾಕೆ? ಮಗುನ ನಾನು ಯಾರಿಗೂ ಕೊಡೋದಿಲ್ಲ ಅಮ್ಮ, ಸುಮ್ಮನೆ ಹೋಗಿ ಇಲ್ಲಿಂದ. ಜಯಲಕ್ಷ್ಮಿಯವರ ಕೈ ದೂರ ತಳ್ಳುತ್ತಾ ಹೇಳಿದ ಮಹಿತ್ನ ದುರುಗುಟ್ಟಿಕೊಂಡು ನೋಡಿದರು ಜಯಲಕ್ಷ್ಮಿ. ನನ್ನನ್ನು ಹೋಗು ಅಂತ ಹೇಳೋಕೆ ನೀನ್ಯಾರು? ಇದು ನನ್ನ ಮನೆ, ಕೊಡಿಲ್ಲಿ ಮಗುನ. ಹೆಚ್ಚು ಕಮ್ಮಿ ಭೂಮಿ ಕೈಯಲ್ಲಿದ್ದ ಮಗುನ ಎಳೆದುಕೊಂಡೇ ಹೋದ್ರು ಜಯಲಕ್ಷ್ಮಿ. ತನ್ನ ದೇಹದ ಒಂದು ಅಂಗವನ್ನೇ ಯಾರೋ ಬಲವಂತವಾಗಿ ಕಿತ್ಕೊಂಡು ಹೋದಂತೆ ನೋವಾಯಿತು ಭೂಮಿಗೆ. ಕಣ್ಣೊರೆಸಿಕೊಳ್ಳುತ್ತಾ ಅಲ್ಲಿಂದ ಗಾರ್ಡನ್ ಕಡೆ ನಡೆದಳು. ಅವಳನ್ನೇ ಹಿಂಬಾಲಿಸಿದ ಮಹಿತ್. ತಗೋ ನಿನ್ನ ಮಗುನ ನಿನ್ನಿಂದ ಯಾರೂ ದೂರ ಮಾಡೋದಿಲ್ಲ. ನೀನು ಟೆನ್ಷನ್ ಮಾಡ್ಕೊಳ್ದೆ ರೆಸ್ಟ್ ಮಾಡು. ಮಗುನ ಮೈತ್ರಿ ಕೈಗೆ ಕೊಟ್ಟು ಅವರು ಬೆಡ್ ಮೇಲೆ ಕೂರುತ್ತಾ ಹೇಳಿದರು. ಸಾರಿ ಅತ್ತೆ, ನನ್ನ ಮಗುನ ನನ್ನಿಂದ ದೂರ ಮಾಡ್ತಿರೋ ಅಂತ ಭಯ ಆಗಿತ್ತು ಅತ್ತೆ, ಅದಕ್ಕೆ ಕೂಗಾಡ್ಬಿಟ್ಟೆ. ಅವರಲ್ಲಿ ಕ್ಷಮೆ ಕೇಳಿ ಒಳ್ಳೆಯವಳು ಅನಿಸಿಕೊಳ್ಳುವ ನಾಟಕ ಮತ್ತೆ ಮುಂದುವರಿಸಿದಳು ಮೈತ್ರಿ. ಪರವಾಗಿಲ್ಲ, ನೀನು ರೆಸ್ಟ್ ಮಾಡು, ಹೇಳಿ ಹೊರ ಹೋಗಲು ಎದ್ದು ನಿಂತವರ ತಡೆದಳು ಮೈತ್ರಿ. ಅತ್ತೆ, ಅದು ಆ ಹುಡುಗಿ ಮಹಿ ಹೆಂಡ್ತಿ ನಾನಿನ್ನು ಬದುಕಿರುವಾಗ ಮಹಿ ಹೇಗೆ ಅವಳನ್ನು ಮದುವೆ ಆದರು? ಈಗ ನಾನು ವಾಪಸ್ ಬಂದ ಮೇಲೆ ನಾವಿಬ್ರು ಒಂದೇ ಮನೆಯಲ್ಲಿ ಹೇಗಿರೋದು? ಒಂದು ದಿನ ಅವಳ ಜೊತೆ, ಇನ್ನೊಂದು ದಿನ ನನ್ನ ಜೊತೆ ಅಂತ ನನ್ನ ಗಂಡನನ್ನು ಹಂಚ್ಕೊಳ್ಬೇಕಾ ಅತ್ತೆ? ಇದಕ್ಕೆ ಯಾವ ಹೆಣ್ಣು ತಾನೇ ಒಪ್ಪಿಗೆ ಕೊಡ್ತಾಳೆ? ನನಗೆ ಅನ್ಯಾಯ ಮಾಡಬೇಡಿ ಅತ್ತೆ. ಮಹಿ ಇಲ್ಲ ಅಂದರೆ ನಾನು ಬದುಕಲ್ಲ. ನನ್ನ ಗಂಡ ನನ್ನ ಮಗು ಜೊತೆ ಸಂತೋಷವಾಗಿ ಸಂಸಾರ ಮಾಡಿಕೊಂಡು ಇಲ್ಲೇ ಇರೋಣ ಅಂತ ಬಂದರೆ ಇಷ್ಟು ದೊಡ್ಡ ಶಾಕ್ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಜೀವನ ಎರಡೂ ನಿಮ್ಮ ಕೈಯಲ್ಲಿ ಇದೆ ಅತ್ತೆ. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಆ ಹುಡುಗಿ ಮತ್ತು ನಾನು ಒಂದೇ ಮನೆಯಲ್ಲಿ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ಒಂದು ಇಲ್ಲಿ ಅವಳಿರಬೇಕು, ಇಲ್ಲ ಅಂದರೆ ನಾನಿರಬೇಕು, ಹೇಳಿದಳು. ಏನೋ ಒಂದು ಮಾಡ್ತೀನಿ, ನಿಂಗೆ ಅನ್ಯಾಯ ಆಗೋದಿಲ್ಲ, ಅವಳ ಕೆನ್ನೆ ತಟ್ಟಿ ನುಡಿದು ಕೋಣೆಯಿಂದ ಹೊರನಡೆದರು ಜಯಲಕ್ಷ್ಮಿ. ಕಿರು ಬೆರಳಲ್ಲಿ ಕಣ್ಣೊರೆಸಿಕೊಂಡು ಜಯಲಕ್ಷ್ಮಿಯವರು ಓದ್ ಕಡೆ ನೋಡುತ್ತಾ ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ನಕ್ಕಳು ಮೈತ್ರಿ. ಗಾರ್ಡನ್ಗೆ ಹೋದ ಭೂಮಿ ಮರದಡಿ ಹಾಸಿದ್ದ ಕಲ್ಲು ಬೆಂಚಿನ ಮೇಲೆ ಕೂತು ಎರಡು ಕೈಯಿಂದ ಮುಖ ಮುಚ್ಚಿಕೊಂಡು ಅತ್ತಳು. ಅವಳ ಹಿಂದೆಯೇ ಹೋಗಿದ್ದ ಮಹಿಗೆ ಅವಳು ಅಳುತ್ತಿರುವುದನ್ನು ನೋಡಲಾಗದೆ
ಮುಖ ಮುಚ್ಚಿದ್ದ ಅವಳ ಕೈ ತೆಗೆದು ಅವಳ ಕಣ್ಣೊರೆಸಿ ಅವನ ಎದೆಗಾನಿಸಿಕೊಂಡ. ನಾನು ನಿನ್ನ ದೂರ ಮಾಡ್ಕೊಳ್ಳಲ್ಲ ಭೂಮಿ, ಮತ್ತ್ಯಾಕೆ ಅಳ್ತಿದೀಯಾ ಕೇಳಿದವನಿಗೆ ಉತ್ತರಿಸದೆ ಮತ್ತೂ ಬಿಕ್ಕಳಿಸಿದಳು ಭೂಮಿ. ಭಯ ಆಗ್ತಿದೆಯಾ? ನೀನು ಹೆದರಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಕೇಳಿದ. ಅವರು ಬದುಕಿಲ್ಲ ಅಂತ ತಾನೇ ನೀವು ನನ್ನ ಮದುವೆ ಆಗಿದ್ದು. ಇಷ್ಟೊಂದು ದೊಡ್ಡ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಕೇಳುತ್ತಾ ಅವನಿಂದ ಬಿಡಿಸಿಕೊಂಡು ತುಸು ದೂರ ಕೂತಳು ಭೂಮಿ. ಅದೆಲ್ಲ ದೊಡ್ಡ ಕತೆ ಭೂಮಿ. ನಾನೀಗ ಹೇಳಿದ್ರೂ ನೀವ್ಯಾರೂ ನನ್ನ ನಂಬೋದಿಲ್ಲ. ನಾನು ಬೇಡ ಅಂತ ನನ್ನಲ್ಲಿ ಡಿವೋರ್ಸ್ ಕೇಳಿದವಳು ಈಗ ಏಕಾಏಕಿ ಇಲ್ಲಿಗೆ ಯಾಕೆ ಬಂದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಮೊನ್ನೆ ಫಾರಿನ್ಗೆ ಹೋಗಿದ್ದು ಕೂಡ ಡಿವೋರ್ಸ್ ವಿಷಯವಾಗಿ ಹೇಳಿದ ಮಹಿ. ನನ್ನಲ್ಲಿ ಕೂಡ ಸುಳ್ಳು ಹೇಳಿ ಹೋದ್ರಿ ಅಲ್ವಾ? ಹೋಗುವಾಗಾದರೂ ನಿಜ ಹೇಳ್ಬೋದಿತ್ತು ಅಲ್ವಾ? ನಾನು ನಿಮ್ಮಲ್ಲಿ ಯಾವ ವಿಷಯನೂ ಮುಚ್ಚಿಡ್ದೆ ನೀವು ನನ್ನ ನೋಡೋಕೆ ಬಂದಾಗಲೇ ಎಲ್ಲ ನಿಜ ಹೇಳಿದ್ದೆ. ಆದರೆ ನೀವು ಎಲ್ಲ ವಿಷಯ ಮುಚ್ಚಿಟ್ರಿ. ನಿಮ್ಮ ಮೇಲೆ ತುಂಬ ನಂಬಿಕೆ ಇತ್ತು. ಆ ನಂಬಿಕೆನ ನೀವು ಉಳಿಸ್ಕೊಳ್ಳಿಲ್ಲ. ಮಹಿ ನಂಬಿಕೆ ದ್ರೋಹ ಮಾಡಿದ ಅನ್ನೋ ನೋವಿನಿಂದ ನುಡಿದಳು. ಪ್ಲೀಸ್ ಭೂಮಿ, ನೀನು ಕೂಡ ನನ್ನ ತಪ್ಪು ತಿಳ್ಕೊಬೇಡ. ನಾನು ಇದೆಲ್ಲ ಯಾಕೆ ಮಾಡಿದೆ ಅಂತ ಎಲ್ಲ ಹೇಳ್ತೀನಿ ಮಹಿ ಹೇಳಿದಾಗ, ಇನ್ನು ಎಲ್ಲ ಹೇಳಿ ಏನು ಪ್ರಯೋಜನ ಇದೆ? ನಿಮಗೆ ನಿಮ್ಮ ಹೆಂಡತಿ ಮಗು ಇದ್ದಾರೆ, ಅವ್ರ ಜೊತೆ ಆರಾಮಾಗಿರ್ಬೋದು. ಇಲ್ಲಿ ಹಾಳಾಗಿದ್ದು ನನ್ನ ಜೀವನ ಹೀಗೆ ಆಗಬೇಕು ಅಂತಿತ್ತೋ ಏನೋ ಹಾಗೇ ಆಯಿತು. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನೋ ಏನೋ ಹೇಳಿಕೊಂಡವಳಿಗೆ ಕೂಡಲೇ ಏನೋ ನೆನಪಾಗಿ ಮತ್ತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಭೂಮಿ ಪ್ಲೀಸ್ ಅಳಬೇಡ, ನನ್ನ ಮಾತು ಕೇಳು. ಅವಳ ಸನಿಹ ಜರುಗಿ ಅವಳ ಕಣ್ಣೊರೆಸಲು ಹೋದವನಿಂದ ಎದ್ದು ದೂರ ಹೋದಳು ಭೂಮಿ. ಭೂಮಿ, ಮಹಿ, ನಿಮ್ಮಿಬ್ಬರ ಜೊತೆ ನಾನು ಮಾತಾಡಬೇಕು. ಅವರಿಬ್ಬರು ಇದ್ದ ಜಾಗಕ್ಕೆ ಬಂದು ಹೇಳಿದರು ಜಯಲಕ್ಷ್ಮಿ. ಭೂಮಿ ಅಳುವುದನ್ನು ನಿಲ್ಲಿಸಿ ಅವರ ಮುಖ ಒಮ್ಮೆ ನೋಡಿ ಮಹಿತ್ ಮುಖ ಒಮ್ಮೆ ನೋಡಿದಳು. ಭೂಮಿ, ಕಾನೂನಿನ ಬಗ್ಗೆ ನಿಂಗೂ ಚೆನ್ನಾಗಿ ಗೊತ್ತಿದೆ ಅಂದ್ಕೊಳ್ತೀನಿ. ಮೊದಲನೇ ಹೆಂಡತಿ ಬದುಕಿರುವಾಗ ಡಿವೋರ್ಸ್ ಆಗದೆ ಗಂಡ ಆದವನು ಇನ್ನೊಂದು ಮದುವೆ ಆದರೆ ಆ ಮದುವೆಗೆ ಯಾವ ಮಾನ್ಯತೆಯೂ ಇರೋದಿಲ್ಲ. ಮೊದಲನೇ ಹೆಂಡತಿ ಕಂಪ್ಲೇಂಟ್ ಕೊಟ್ಟರೆ ಗಂಡನ ಮೇಲೆ ಕೇಸ್ ಆಗುತ್ತೆ. ಮೈತ್ರಿ ಪ್ರಾಣಕ್ಕೆ ಏನಾದರೂ ಮಾಡಿಕೊಳ್ಳುವಳೋ ಅನ್ನೋ ಭಯದಲ್ಲಿ ಅವಳ ಮಾತನ್ನೇ ತಲೆಯಲ್ಲಿಟ್ಕೊಂಡು ಭೂಮಿ ಮುಂದೆ ಮಾತಾಡುತ್ತಿದ್ದರು. ಭೂಮಿ ಮನಸ್ಸಿಗಾಗುತ್ತಿರುವ ನೋವು ಅವರಿಗೆ ಗೊತ್ತಾದರೂ ಏನೂ ಮಾಡದ ಅಸಹಾಯಕ ಸ್ಥಿತಿಯಲ್ಲಿದ್ರವರು. ಅಂದರೆ ನೀವು ಏನು ಹೇಳೋಕೆ ಬಂದಿದ್ದೀರಿ ಅಮ್ಮ? ಅವರ ಮಾತನ್ನು ಆಲಿಸಿದ ಮಹಿತ್ ಕೇಳಿದ. ಅವನಿಗೆ ಉತ್ತರಿಸಬೇಕೆಂದು ಅವರಿಗೆ ಅನ್ನಿಸ್ಲಿಲ್ಲ. ಸುಮ್ಮನಾದವರು ಭೂಮಿ ಮುಖವನ್ನೇ ನೋಡುತ್ತಿದ್ದರು. ಸರಿ ಅತ್ತೆ, ನಾನು ಇವತ್ತೇ ಇಲ್ಲಿಂದ ಹೊರಡ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಿಮ್ಮೆಲ್ಲರ ಜೊತೆ ಕೊನೆವರೆಗೂ ಇರೋ ಅದೃಷ್ಟ ನನಗಿಲ್ಲ. ಹಾಗೇಳಿ ಮನೆ ಕಡೆ ನಡೆದಳು ಭೂಮಿ. ಅವಳ ಮಾತಿಗೆ ಜಯಲಕ್ಷ್ಮಿಯವರ ಕಣ್ಣು ತುಂಬಿ ಬಂದಿತು. ಮತ್ತೆ ನನ್ನ ಜೀವನ ಹಾಳು ಮಾಡಿಬಿಟ್ರಿ ಅಮ್ಮ ಹೇಳಿದ ಮಹಿತ್ ಅಲ್ಲಿಯೇ ಕುಸಿದು ಕೂತ.